ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ದೀಕ್ಷಾ. ಇವತ್ತು ಸಂಡೇ. ನನಗಂತೂ ತುಂಬ ಬೇಜಾರಾಗ್ತದೆ, ತುಂಬ ಬೋರ್ ಹೊಡಿತದೆ. ಯಾಕಂದರೆ ಈ ಕಡೆ ಕಾಲೇಜ್ ಇಲ್ಲ, ಈ ಕಡೆ ಕೆಲಸ ಇಲ್ಲ. ಎಲ್ಲ ಕಾಲೇಜ್ ಮುಗಿಸ್ಬಿಟ್ಟು ಮನೆಯಲ್ಲೇ ಕೂತಿದ್ದೀನಿ, ಕೆಲಸಕ್ಕೂ ಹೋಗ್ತಿಲ್ಲ. ಈ ಕಡೆ ಇವಳಿಗೂ ಬೇಜಾರಾಗ್ತಿದೆ ಅಂತ ಬಂದ್ಬಿಟ್ಟು ನನ್ನ ಹತ್ರ ಕೂತಿದ್ದಾಳೆ. ಇವತ್ತು ಎಲ್ಲನ ಈಚೆ ಹೋಗೋಣ ಅನ್ಕೊತಿದ್ದೀನಿ. ಎಲ್ಲೆಲ್ಲಿ ಹೋಗೋದು ಅಂತ ಏನೂ ಪ್ಲ್ಯಾನ್ ಇಲ್ಲ, ಸುಮ್ಮನೆ ರೆಡಿಯಾಗಿ ಕೂತಿದ್ದೀನಿ. ಇವಾಗ ಈಚೆ ಹೋಗ್ಬೇಕಷ್ಟೆ. ಹೋಗೋಣ ಬನ್ನಿ. ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ತಿಂತೀನಿ ಅಂತ ಫುಲ್ ವಿಡಿಯೋ ತೋರಿಸ್ತೀನಿ. ಇವಾಗ ಗಾಡೀಲಿ ಹೋಗ್ತಾ ಇದೀವಿ. ಎಲ್ಲ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ತಲೆಗೂ ಬರ್ತಿಲ್ಲ ಎಲ್ಲ ಹೋಗ್ಬೇಕು ಅಂತ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಹೋಗೋದು ಅಂತ ಗಾಡಿನೇ ಕರ್ಕೊಂಡು ಹೋಗುತ್ತೆ. ಆಮೇಲೆ ಎಲ್ಲ ಹೋಗ್ತೀನಿ ಅಂತ ತೋರಿಸ್ತೀನಿ. ಮಾರ್ಕೆಟ್ ರೋಡ್ ಇವತ್ತು ಫುಲ್ ಫ್ರೀ ಇದೆ, ಫುಲ್ ಖಾಲಿ ಇದೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮಾರ್ಕೆಟ್ ರೋಡ್ ಇಷ್ಟು ಖಾಲಿ ಇರೋದು. ಇವಾಗ ಮಾರ್ಕೆಟ್ ರೋಡಲ್ಲಿ ಹೋಗ್ತಾ ಇದೀವಿ. ಮಾರ್ಕೆಟ್ ಸೈಡ್ ಟೌನ್ ಹಾಲ್, ಅದು ಟೌನ್ ಹಾಲ್. ಇವಾಗ ಈ ಶಾಪ್ಗೆ ಬಂದಿದ್ದು. ನೋಡಿದ್ರೆ ಅಷ್ಟು ದೂರದಿಂದ ಬಂದಿದ್ದೀನಿ ಈ ಶಾಪ್ಗೆ ಸ್ವೀಟ್ ತಗೊಳ್ಳೋಣ ಅಂತ. ಕ್ಲೋಸ್ ಆಗ್ಬಿಟ್ಟಿದೆ. ನನ್ನ ಫೇವ್ರೆಟ್ ಸ್ವೀಟ್ ಇದು ಒಂದೇ ಶಾಪಲ್ಲಿ ಸಿಗೋದು. ನೋಡಿದ್ರೆ ಕ್ಲೋಸ್ ಆಗ್ಬಿಟ್ಟಿದೆ. ಇವತ್ತು ನನ್ನ ಟೈಮೇ ಸರಿ ಇಲ್ಲ. ಏನಪ್ಪ ಅಂದರೆ ನಾನು ಅಲ್ಲಿ ನನ್ನ ಫೇವ್ರೆಟ್ ಸ್ವೀಟ್ ಅಂಗಡಿಗೆ ಹೋದರೆ ಅದು ಕ್ಲೋಸ್ ಆಗೋಗಿತ್ತು. ಅದೆಲ್ಲ ಬಿಟ್ಟು ಮುಂದೆ ನಾನು ಚಿಕ್ಕವಳಿರ್ಬೇಕಾದ್ರಿಂದ ಪಾನಿಪುರಿ ತಿಂತ ಇದು ಅಂಗಡಿಗೆ ಹೋಗೋಣ ಅಂತಂದರೆ ಅದು ಕ್ಲೋಸ್ ಆಗಿಬಿಟ್ಟಿದೆ. ಆಮೇಲೆ ಬಿಸಿಲು, ಯಪ್ಪ ಇವತ್ತು ಎಷ್ಟು ಬೋರ್ ಹೊಡೀತಿದೆ. ಮತ್ತು ನನ್ನ ಟೈಮ್ ಸರಿ ಇಲ್ಲ ಅಂದರೆ ನೆಕ್ಸ್ಟ್ ಇವಾಗ ಮುಂದಕ್ಕೆ ಹೋಗೋಣ. ಅಟ್ಲೀಸ್ಟ್ ನನ್ನ ಫೇವ್ರೆಟ್ ಅನ್ನೋ ಸಿಕ್ಕಿಲ್ಲ. ನಮ್ಮ ಅಕ್ಕಂಗೆ ಇಷ್ಟ, ಲೈಕ್ ಏನೋದು ಪ್ಲೇನ್ ಕೇಕ್ ಇಷ್ಟ ನಮ್ಮ ಅಕ್ಕಂಗೆ. ಅದು ವಿವಿಪುರಮಲ್ಲಿ ಸಿಗುತ್ತೆ. ಇವಾಗ ಅಲ್ಲಿ ವಿವಿಪುರಮ್ಗೆ ಹೋಗಿ ಅಲ್ಲಿ ಅದು ಇದೆಯಾ ಅಥವಾ ಅಲ್ಲೂ ನನ್ನ ಟೈಮ್ ಸರಿ ಇಲ್ವಾ ತೋರಿಸ್ತೀನಿ ಬನ್ನಿ. ಫಸ್ಟ್ ಸ್ಟ್ರೀಟಿಗೆ ಬಂದ್ರಿ, ವಿವಿಪುರಮ್. ಇವತ್ತು ರಾತ್ರಿ ಹೊತ್ತು ಬಂದರೆ ಚೆನ್ನಾಗಿರುತ್ತೆ ಇಲ್ಲಿ. ಇವಾಗ ವಿವಿಪುರಮ್ಗೆ ಬಂದ್ರಿ. ನನ್ನ ಫೇವ್ರೇಟ್ ಏನೋ ತೆಗ್ದಿರ್ಲಿಲ್ಲ, ನಮ್ಮ ಅಕ್ಕನ ಫೇವ್ರೇಟು ವಿವಿ ಬೇಕ್ರಿ ತೆಗ್ದಿದೆ. ಬನ್ನಿ. ಅಲ್ಲಿ ಅವಳಿಗೆ ಪ್ಲೇನ್ ಕೇಕ್ ಬೇಕಂತೆ, ಪ್ಲೇನ್ ಕೇಕ್. ಇವಾಗ ಪ್ಲೇನ್ ಕೇಕ್ ತಗೊಂಡ್ವಿ, ಸಿಕ್ತು. ತನಗೆ ಫುಲ್ ಕೋಪ ಬರ್ತಿದೆ, ನನ್ ಸಿಕ್ಕಿಲ್ಲ ಅವಳ್ದು ಮಾತ್ರ ಸಿಕ್ತು ಅಂತ. ಇವಾಗ ನಮ್ಮ ಗಾಡಿ ಅಲ್ಲಿ ಇಲ್ಲಿ ಎಲ್ಲ ತಿರ್ಕೊಂಡು ನಮ್ಮ 4th ಬ್ಲಾಕ್ ಕರ್ಕೊಂಡು ಹೋಗ್ತಾ ಇದೆ. ಇವಾಗ 4th ಬ್ಲಾಕ್ ಹತ್ರ ಹೋಗೋಣ. 4th ಬ್ಲಾಕ್ ಹತ್ರ ಹೋಗಿ ನಾನು ಓದಿ ಉದ್ಧಾರ ಮಾಡಿರೋ ಕಾಲೇಜ್ನ ತೋರಿಸ್ತೀನಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ನೋಣ. ಪಾನಿಪುರಿ ತಿನ್ಬೇಕು ಅನ್ನಿಸ್ತಿದೆ. ಅಲ್ಲಿ ಸಿಕ್ಕಿಲ್ಲ ಅಲ್ಲ, ಇಲ್ಲಿ ಮಾರ್ಕೆಟ್ ಹತ್ರ. ಇವಾಗ ಇಲ್ಲಿ ತಿನ್ಬೇಕು ಅನ್ಸಿದೆ. ತಿನ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ. ಜಯನಗರಕ್ಕೆ ಬರ್ತಾ ಇದ್ದಂಗೆ ನನ್ನ ಕಣ್ಣು ಕಾಣಿಸಿದ್ದು ಸ್ವಪ್ನ ಬುಕ್ಕೋಸ್ ಒಳಗೆ ಹೋಗಿ ನನ್ನ ಕಣ್ಣಿಗೆ ಫಸ್ಟ್ ಬಿದ್ದಿದ್ದು ಗ್ರೀಟಿಂಗ್ ಕಾರ್ಡ್ಸ್. ಆ ಗ್ರೀಟಿಂಗ್ ಕಾರ್ಡ್ಸ್ ಏನೇನಿದೆ ಹೆಂಗೆಂಗಿದೆ ಅಂತ ನೋಡಿಕೊಂಡು ಏನು ತೊಗೊಳ್ದಿರಾ ವಾಪಸ್ ಬಂದೆ. ಇದೆ ನಾನು ಓದಿ ಉದ್ಧಾರ ಮಾಡಿರೋ ಕಾಲೇಜ್, ವಿಜಯ ಡಿಗ್ರಿ ಕಾಲೇಜ್. ಅಲ್ಲಿ ನಮ್ಮ ಇದೇ ರೋಡಲ್ಲಿ ಯಾವಾಗೂ ಕುತ್ಕೊಂತಿದ್ದು, ರೋಡಲ್ಲೇ ಕುತ್ಕೊಂತಿದ್ವಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂತ ಕಣ್ಮುಂದೆ ಫ್ಲೇವರ್ಡ್ ಪಾನಿಪುರಿ ಕಾಣಿಸ್ತು. ಒಂದೊಂದು ಫ್ಲೇವರ್ ಚೆನ್ನಾಗಿತ್ತು, ಒಂದೊಂದು ಫ್ಲೇವರ್ ಚೆನ್ನಾಗಿರಲಿಲ್ಲ. ಆಮೇಲೆ ಅದ್ರ ನೆಕ್ಸ್ಟ್ ನಾನು ತಿನ್ನಕ್ಕೆ ಹೋಗಿದ್ದು ಕಲ್ಲಂಗಡಿ ಹಣ್ಣು. ಈ ಬಿಸಿ ಬಿಸಿಲಲ್ಲಿ ಕಲ್ಲಂಗಡಿ ಹಣ್ಣು ತಂಪಾಗಿ ಚೆನ್ನಾಗಿತ್ತು. ಇವಾಗ 4th ಬ್ಲಾಕಲ್ಲಿ ಪಾನಿಪುರಿ, ವಾಟರ್ ಮಿಲನ್, ಕಲ್ಲಂಗಡಿ ಹಣ್ಣು ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬೋಗಿದೆ. ಮತ್ತು ಈ ಬಿಸಿಲಿಗೆ ಫುಲ್ಲು ಸೆಕೆ ಆಗ್ತಿದೆ, ನಿದ್ದೆ ಬರೋ ಥರ ಆಗ್ತಿದೆ. ಅದಕ್ಕೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ಮತ್ತೆ ಎಲ್ಲ ನಾನು ಹೋಗ್ತೀನಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಫೋರಮ್ಗೆ ಬಂದಿದ್ದೀನಿ. ಮನೇಲಿ ಮಾಡೋ ಕೆಲಸ ಇರಲಿಲ್ಲ, ಬೇಜಾರಾಗ್ತಿತ್ತು. ಇನ್ನೂ ಬೇಜಾರು ಹೋಗಿರಲಿಲ್ಲ, ನಿದ್ದೆ ಮಾಡಿದ್ರೂ ಬೇಜಾರು ಹೋಗಿರಲಿಲ್ಲ. ಅದಕ್ಕೆ ಸುಮ್ಮನೆ ಇಲ್ಲೇ ಮನೆ ಮುಂದೆನೆಲ್ಲ ಫೋರಮ್ ಇರೋದು ಅಂತ ಫೋರಮ್ಗೆ ಬಂದಿದ್ದೀನಿ. ಬನ್ನಿ.
ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ. ಇವಾಗ ಫೋರಮ್ ಅಲ್ಲಿ ಸುತ್ತಾಡಿ PVR ನೋಡಿದ್ದೆ. PVR ನೋಡಿದಾಗ ಅನ್ನಿಸ್ತು ಉಪಾಧ್ಯಕ್ಷ ಮೂವಿ ನೋಡಿಲ್ಲ ನಾನು ಅಂತ. ಅದಕ್ಕೆ ಇವಾಗ ಉಪಾಧ್ಯಕ್ಷ ಮೂವಿ ನೋಡ್ಬೇಕು ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು 6:55 ಶೋಗೆ ಹೋಗೋದ ಉಪಾಧ್ಯಕ್ಷ ಮೂವಿಗೆ. PVR ಒಳಗೆ ಸ್ವಲ್ಪ ಬೇಗನೆ ಹೋಗಿ ಕುತ್ಕೊಂಡ್ಮೇಲೆ ಗೊತ್ತಾಯಿತು ಇನ್ನು 10 ಮಿನಿಟ್ಸ್ ಇದೆ ಮೂವಿ ಸ್ಟಾರ್ಟ್ ಆಗೋಕ್ಕೆ ಅಂತ. ಸೊ ಮೂವಿಗೋಸ್ಕರ ವೆಯ್ಟ್ ಮಾಡಿ ಆಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಹಾಯ್ ಗೈಸ್, ಇವಾಗ ಮೂವಿ ಮುಗೀತು. ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀನಿ. ಮೂವಿ ಅಂತೂ ಸಕ್ಕತ್ತಾಗಿತ್ತು. ನನಗಂತೂ ಹೊಟ್ಟೆ ನೋವು ಬರೋಷ್ಟು ನಕ್ದೆ. ಆಮೇಲೆ ಇವತ್ತಿನ ನನ್ನ ಲೈಫಲ್ಲಿ ಒಂದಿನ ಈ ಥರ ಇತ್ತು, ಬೆಳಗ್ಗೆಯಿಂದ ನಾನು ಏನೇನು ಮಾಡ್ತೀನಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡ್ತಾ ಇದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ ಬಾಯ್, ಗುಡ್ ನೈಟ್.